ನಮಸ್ಕಾರ ಫ್ರೆಂಡ್ಸ್. ಈಗ ಸೊಪ್ಪಿನ ಸಾಂಬಾರ್ ಹೆಂಗ್ ಮಾಡೋಣ ಅಂತ ಹೇಳ್ಕೊಡ್ತಿದ್ದೀನಿ. ಪಾಲಕ್ ಸೊಪ್ಪು, ತೀರೆ ಸೊಪ್ಪು, ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. 3 ತರ ಸೊಪ್ಪು. ಇದಕ್ಕೆ 1 ಕಪ್ ಬೇಳೆ, 1 ಕಪ್ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, 5 ರಿಂದ 6 ಬ್ಯಾಡ್ಗೆ, ಗುಂಟೂರು ಮೆಣಸಿಕಾಯಿ. ಇದಿಷ್ಟನ್ನು ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ನಿಮಗೆ ಸೊಪ್ಪನ್ನ ವಾಶ್ ಮಾಡ್ಕೊತಾ ಇದ್ದೀವಿ. ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮಣ್ಣು ಗಿಣ್ಣು ಅದು ಇದು ಇರ್ತದೆ. ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಅದನ್ನ ನೋಡಿ, ಮಣ್ಣು ಎಷ್ಟು ನಿಂತೈತೆ ನೋಡಿ. ಸೊಪ್ಪಲ್ಲಿ ವಿಪರೀತ ಮಣ್ಣಿದೆ. ನೀಟಾಗಿ ಸೊಪ್ಪನ್ನ ತೊಳ್ಕೊಬೇಕು ಕ್ಲೀನಾಗಿ. ನೋಡಿ, ಕುಕ್ಕರ್ಗೆ ಬೇಳೆ ಹಾಕೋತಾ ಇದ್ದೀನಿ. ಈರುಳ್ಳಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು 2 ಟೊಮೊಟೊ ತೊಳೆದಿಟ್ಕೊಂಡಿದ್ದೀನಲ್ಲ ಆ ಸೊಪ್ಪನ್ನ ಕುಕ್ಕರ್ಗೆ ಹಾಕ್ಬೇಕು. ಕ್ಲೀನಾಗಿ ಕುಕ್ಕರ್ಗೆ ಹಾಕಿ ಇದಕ್ಕೆ ನೀರು ಹಾಕಿ ಮುಚ್ಚಬೇಕು. ನೀರು ಹಾಕ್ತಾ ಇದ್ದೀನಿ. ಎರಡು ಚುಮ್ಮು ನೀರು ಹಾಕಿದ್ರೆ ಸಾಕು. ಕಾಯಿ ತುರ್ಕೊಬೇಕು. ಈಗ ಇದಕ್ಕೆ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಸೇರಿಸ್ಕೊಂಡ್ಮೇಲೆ ಕುಕ್ಕರ್ನ ಹಾಕಿ ಮುಚ್ಚಿಬಿಟ್ಟು 3 ವಿಷಲ್ ಬರ್ಸ್ಕೊಂಡ್ ಬರ್ತೀನಿ. ಈಗ 3 ವಿಷಲ್ ಕೂಗಿಸ್ಕೊಂಡಿದ್ದೀವಿ ನೋಡಿ, ಹಿಂಗ್ ಬೆಂದೈತೆ. ಇದನ್ನ ಸ್ವಲ್ಪ ಆರಲಕ್ ಬಿಡ್ಬೇಕು. 10 ನಿಮಿಷ ಆರದ್ಮೇಲೆ ಇದನ್ನ ರುಬ್ಕೋಬೇಕು. ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ರುಬ್ಕೋತಾ ಇದ್ದೀನಿ ನೋಡಿ. ಈಗ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ. ಈಗ ರುಬ್ಕೋತಾ ಇದ್ದೀನಿ ನೋಡಿ. ಹಿಂಗ್ ರುಬ್ಕೊಂಡಿರೋದನ್ನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ರುಬ್ಕೋತಾ ಇದ್ದೀನಿ ನೋಡಿ. ಇನ್ನೊಂದ್ಸರಿ 2 ರಿಂದ 3 ಬಾರಿ ರೌಂಡ್ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ
ಈಗ ಬೊಗ್ಗಿಸ್ಕೊತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಇದೆ, ಇದನ್ನು ರುಬ್ಕೋತಾ ಇದ್ದೀನಿ ನೋಡಿ. ಪಾತ್ರೆ ಇಟ್ಟಿದ್ದೀನಿ ನೋಡಿ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಬೇಕು. ಕಾದ ನಂತರ ಅದಕ್ಕೆ ಒಗ್ಗರಣೆ ಹಾಕೋತೀನಿ. ಎಣ್ಣೆ ಕಾಯಬೇಕು, ಸ್ವಲ್ಪ 1-2 ನಿಮಿಷ ಕಾಯಿ. ಪಾತ್ರೆ ಕಾಯಿದ್ರಷ್ಟು ಎಣ್ಣೆ ಕಾಯ್ತದೆ, ಪಾತ್ರೆನೇ ಕಾಯ್ತಾ ಇಲ್ವಲ್ಲಪ್ಪ ರವಿ. ಈಗ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಬಾಡ್ಬೇಕು. ಬೆಳ್ಳುಳ್ಳಿ ಬಾಡಿದ್ರೆ ಚೆನ್ನಾಗಿ ರುಚಿ ಬರುತ್ತೆ ಸಾಂಬಾರ್. ಸೊಪ್ಪಿನ ಸಾರು ರುಚಿ ಬರ್ತಾ ಇರ್ತದೆ. ಈಗ ಇದಕ್ಕೆ 2-3 ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಇದಿಷ್ಟು ಸ್ವಲ್ಪ ಬಾಡ್ಬೇಕು ಚೆನ್ನಾಗಿ. ಬಾಡಿದ ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಸಾಂಬಾರ್, ಸೊಪ್ಪಿನ ಸಾಂಬಾರ್ನ ಇದಕ್ಕೆ ಹಾಕೋಬೇಕು. ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ. ಒಗ್ಗರಣೆ ಸ್ವಲ್ಪ ಬೇಯಬೇಕು. ಇಂಗುನು ಸೇರ್ಸ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಎಲ್ಲ 3/4 ಭಾಗ ಬೆಂದೈತೆ. ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಸಾಂಬಾರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಮಸೊಪ್ಪನ್ನ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರ್ಸ್ಕೊತಾ ಇದ್ದೀನಿ. ನೀರು ಸೇರ್ಸ್ಕೊಂಡು ಇದನ್ನ ಕೈ ಆಡ್ಬಿಟ್ಟು ಕ್ಲೀನಾಗಿ ಕೈ ಆಡ್ಕೊಂಡು ಸಾಂಬಾರು ನೋಡಿ. ಈಗ ಸಾರೆಲ್ಲ ಮಳ್ಳಿದೆ, ಉಪ್ಪು ಹಾಕೋತಾ ಇದ್ದೀನಿ. 2 ನಿಮಿಷ ಬಿಟ್ಟು ಸಾಂಬಾರ್ನ ಇಳಿಸ್ತೀವಿ. ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನುತ್ತೆ. 4 ತುತ್ತು ಜಾಸ್ತಿ ತಿಂತೀರ. ಈಗ ಸಾಂಬಾರ್ ರೆಡಿ ಆಗಿದೆ. ಇದಕ್ಕೆ ಒಂದು ಮುದ್ದೆ ಮಾಡ್ಬಿಟ್ಟು ಅದಕ್ಕೆ ಮುದ್ದೆ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾಂಬಾರ್ ಹಾಕೊಂಡು ತಿಂತಿದ್ರೆ ಇದು ಮಂಡ್ಯದ ಮಸ್ಸೊಪ್ಪಿನ ಸಾಂಬಾರ್. ಅರ್ಧ ಸೊಟ್ಟು ಹಾಕು. ನೋಡಿ ಫ್ರೆಂಡ್, ಇವಾಗ ಎಲ್ಲ ಅನ್ನ ಸಾಂಬಾರ್ ಎಲ್ಲ ಮಸ್ಸೊಪ್ಪು ಅನ್ನ ಸಾಂಬಾರ್ ಕಲಿಸ್ತಾ ಇದ್ದೀನಿ. ಈಗ ಟೇಸ್ಟ್ ನೋಡ್ತೀನಿ ನೋಡಿ. ಸೂಪರ್ ಆಗೈತೆ. ಅದ್ರ ಜೊತೆಗೆ ಒಂಚೂರು ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಇದ್ರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು. ಇನ್ನು ಮುಂದೆ ನಾನಾ ಥರ ವಿಡಿಯೋಗಳನ್ನ ನಿಮಗೆ ನಾನು ತೋರಿಸ್ತಾ ಇರ್ತೀನಿ.